ವಂಚಕರು ಅದರಲ್ಲೂ ಲಕ್ಷ ಲಕ್ಷ ಯಾಮಾರಿಸಿದ್ದಾರೆ ಅಂದರೆ ಭರ್ಜರಿಯಾಗಿ ಬದುಕ್ತಾ ಇರಬಹುದು ಅನ್ನೋ ಕಲ್ಪನೆ ಬರುತ್ತೆ. ಆದರೆ ಈ ಪ್ರೇಮಲತಾ ಮನೆಗೆ ಹೋದರೆ ಅಯ್ಯೋ ಪಾಪ ಅನ್ಸುತ್ತೆ. ಅಲ್ಲಿ ಹೊತ್ತಿನ ಗಂಜಿಗೂ ಪರದಾಡೋ ಪರಿಸ್ಥಿತಿ. ಇಂಥ ಕಷ್ಟ ಆಕೆಯ ವ್ಯಕ್ತಿತ್ವವನ್ನು ಚೇಂಜ್ ಮಾಡ್ತಾ ಆಕೆ ಮಾಡಿದ್ದೇನು? ಅವಳು ಮಾಡಿದ್ದೇನು ಅನ್ನೋ ಪ್ರಶ್ನೆನೇ ಇಟ್ಕೊಂಡು ನಮ್ಮ ವರದಿಗಾರ ಸುಕೇಶ್ ಬಂಟ್ವಾಳದಲ್ಲಿರೋ ಪ್ರೇಮಲತಾಳ ಮನೆಗೆ ಹೋಗಿದ್ರು. ಬಾಗಿಲು ಬಡಿದ್ರೆ ತೆಗೆಯೋರು ಯಾರೂ ಇಲ್ಲ. ಕೊನೆಗೆ ಹೆಂಗಸೊಬ್ಳು ಬಂದು ಕಿಟಕಿಲೆ ಇಣುಕಿದಾಳೆ. ಆಕೆ ಪ್ರೇಮಲತಾಳ ತಂಗಿ ವಿಜಯ. ಕ್ಯಾಮರಾ ನೋಡಿದ ತಕ್ಷಣ ಅಕ್ಕನ ಬಗ್ಗೆನೆ ಕೇಳೋದಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬಡಬಡಿಸಿದಾಳೆ. ಸರಿ ಮೇಡಮ್, ಆದ್ರೆ ಅವರಿಗೆ ಯಾವುದಾದ್ರೂ ಅನಿವಾರ್ಯ ಕಾರಣಕ್ಕೆ ಹಣದ ಅವಶ್ಯಕತೆ ಇತ್ತ? ಮೊದಲು ಯಾವತ್ತು ಯಾರಿಗೂ ಕೆಟ್ಟದ್ದನ್ನ ಮಾಡದವರು ಈಗ್ಯಾಕೆ ಹಂಗ ಮಾಡಿದ್ದು, ಏನ್ ಪ್ರಾಬ್ಲಮ್ಮು ಅಂತ ಕೇಳಿದ್ವಿ. ಆಗ್ಲೇ ವಿಜಯಮ್ಮನವರಿಗೆ ನಮ್ಮ ಹತ್ರ ಮಾತಾಡಬೇಕು ಅನ್ಸಿದ್ದು. ಹೊರಗೆ ಬಂದು ನಿಂತು ಮಾತು ಶುರು ಮಾಡಿದವರು ಮೊದಲು ಪ್ರೇಮಲತಾ ಕೆಟ್ಟವಳಲ್ಲ ಅಂತ ಹೇಳೋದಕ್ಕೆ ಮರೀಲಿಲ್ಲ. ನಂತರ ಮಾತಾಡ್ತಾ ಮಾತಾಡ್ತಾ ಬಡ್ಡಿ ವ್ಯವಹಾರದ ಬಾಯಿ ಬಿಟ್ರು. ಮನೆಯಲ್ಲೆಲ್ಲ ಒಳ್ಳೇದಿದ್ಲು, ಅಂದರೆ ಮೊದಲಾದರೂ ಸ್ವಲ್ಪ ಇದ್ದಿತ್ತು. ಈಗ ಅಪ್ಪ ಅಮ್ಮ ಯಾರಿಲ್ಲ, ನಾನು ಮತ್ತು ಅವಳು ಇಬ್ಬರೇ ಇರೋದು ಇಲ್ಲಿ ಮನೆಯಲ್ಲಿ. ಹಾಗೆ ಹೊರಗಿನವರ ವ್ಯವಹಾರ ಅಂದರೆ ಫ್ರೆಂಡ್ಶಿಪ್ಪು ಜಾಸ್ತಿ. ಅಲ್ಲಿ ಅವರದ್ದು ಬಡ್ಡಿ ವ್ಯವಹಾರ ಹೇಗೆ ನಡೀತದೆ ಹೇಗೆ ಅಂತ ಅವಳಿಗೆ ಹೇಳಿಲ್ಲ ನನ್ನ ಹತ್ರ. ನನಗೆ ಯಾವ ವಿಷಯ ಗೊತ್ತಿಲ್ಲ ಇತ್ತು. ಮೊನ್ನೆ SI ಬಂದದ ಎಂಥ ವಿಷಯ ಅಂತ ನನಗೆ ಗೊತ್ತಿತ್ತು. ಅವರ ಹತ್ರ ಕೇಳಿದೆ ನಾನು ವಿಷಯ ಅಂತ ಹೇಳಿ. ಅದಕ್ಕೆ ಅವರು ಏನೂ ಹೇಳಿಲ್ಲ. ಅದಕ್ಕೆ ನಾನು ಹೇಳಿದೆ, ಯಾರು ಏನು ಎತ್ತ ಅಂತ ನೀವು ಹೇಳದೆ ಫೈನಾನ್ಸ್ ವ್ಯವಹಾರ ಮಾಡಿದರೆ ನಾವು ಮನೆಯವರು ಎಂತಂತ ತಿಳ್ಕೊಳ್ಬೇಕು. ನಾಳೆ ಅವಳು ಒಂಟಿ ಹೆಂಗಸು, ಹೇಗಾದರೂ ಇಂತಂತ ಅವಳು ತಿನ್ನಲಿಲ್ಲ. ಒಟ್ರಾಸಿ ಅವಳು ತಿನ್ನಲಿಲ್ಲ. ಅವಳ ಇದ್ದದ ಹಣ ₹1 ಹಣ ಕೊಡ್ತಾರೆ, ಅವಳಿಗೆ ಹೆಲ್ಪ್ ಮಾಡ್ತಾರೆ, ಅವಳಿಂದ ₹10 ಕಿತ್ಕೊಳ್ತಾರೆ. ವಿಷಯ ಆಗಿದೆ ಅಷ್ಟೇ. ಇದು ಅವಳು ಯಾವುದಕ್ಕೆ ಬೇಕಾಗಿ ಮಾಡಿದಾಳೆ ಅಂತ ನಮಗೂ ಗೊತ್ತಿಲ್ಲ. ವಿಜಯ ಹೇಳೋ ಪ್ರಕಾರ ಪ್ರೇಮಲತಾಗೆ ಮೈ ತುಂಬಾ ಸಾಲ ಇದೆ. ಅದು ಚಕ್ರಬಡ್ಡಿ ವ್ಯವಹಾರ. 1000 ತಗೊಂಡು 10,000 ತುಂಬಬೇಕಾದ ಪರಿಸ್ಥಿತಿಯಿಂದಾಗಿ ಸಾಲದ ಹಣ ತೀರಿಸೋದಕ್ಕಾಗದೆ ಹಿಂಗ್ ಮಾಡಿಬಿಟ್ಲೇನೋ ಅನ್ನೋ ಅನುಮಾನ ಅವರದು. ಈಕೆ ಮನೆ ಬಾಗಿಲಿಗೆ ಸಾಲ ಕೊಟ್ಟವರು ಬಂದ್ರೆ ಸರಿಯಾಗಿ ಕ್ಲಾಸ್ ತಗೋತಿದ್ಲು. ಮೊನ್ನೆ ಪೊಲೀಸರು ಬಂದಾಗ್ಲೂ ಅದನ್ನೇ ಮಾಡಿದಾಳೆ. ಮೊನ್ನೆ ಒಮ್ಮೆ ಬಂದ್ರಲ್ಲ ಯಾರು, ಯಾವುದು ಹಿಂದಿಂದ ಬಂದು ನಾನು ಕೆಳಗಿನ ಮನೆ ಮಗು ಹತ್ರ ಮಾತಾಡ್ತಾ ಇದ್ದೆ. ಹೀಗೆ ಬಂದು ಬಾಗಿಲು ಬಡ್ದಿದ್ದಾರಂತೆ. ನಾನೇನು ಅಡಗಿ ಕೂತ್ಕೊಳ್ಳುವುದಿಲ್ಲ, ಅಂದರೆ ನನಗೆ ಇದುಂಟು, ಆತ್ಮವಿಶ್ವಾಸ ಉಂಟು, ನಾನೇನು ಮಾಡಲಿಲ್ಲ. ಅವಳು ಸಹ ತಿನ್ನಲಿಲ್ಲ. ಅವಳ ಕೈಯಲ್ಲಿ ಸಹ 5 ಪೈಸೆ ಇಲ್ಲ. ಈಗ ಯಾರು ಚೆಕ್ ಮಾಡಿದ್ರು ಹಾಗೆ ಉಂಟಲ್ಲ. ನಾನು ಹಿಂದಿನ ಬಾಗಿಲಲ್ಲಿ ನೋಡುವಾಗ ಅವರು ಇಲ್ಲಿ ಬರ್ದಿದ್ದಾರಂತೆ, ಅಲ್ಲಿ ಬಾಗಿಲು ಬರ್ದಿದ್ದಾರಂತೆ. ಹಾಗೆ ಹಿಂದಿಂದ ಬಂದು ಇದು ಬರ್ತಿದ್ರಂತೆ. ಹಾಗೆ ನಾವು ಕೇಳುವಾಗ ಎಂಥ ವಿಷಯ ಹೇಳಿ, ನೀವು ಎಂಥದ್ದು ಅಂತ ಹೇಳಿದೆ. ಅದು ಏನಿಲ್ಲ, ಫೈನಾನ್ಸಿನ ವಿಷಯ. ಹೌದು, ನೀವು ಫೈನಾನ್ಸಿನ ವಿಷಯ ಈಗ ಹಿಂದಿನ ಬಾಗಿಲಲ್ಲಿ ಹೆಂಗಸರು ಅಲ್ಲಿಗೆ ಬಂದು ನೀವು ಕೇಳಿದ್ರೆ ಅಂತ ಹೇಳುದು. ಅವಳು ಒಂಟಿ ಹೆಂಗಸ ಹತ್ರ ನೀವು ಫೈನಾನ್ಸ್ ಮಾಡುವಾಗ ನೀವು ನೋಡ್ಕೊಳ್ಬೇಡವಾ, ಅವಳಿಗೆ ಯಾರಿದ್ದಾರೆ, ಹಸ್ಬೆಂಡ್ ಇಲ್ವೋ, ಅವ್ರದ್ದು ಹಸ್ಬೆಂಡು ಇದ್ದಾರೆ ಇಲ್ವೋ ಅಂತ ನೀವು ಈಗ ಕೇಳುದಾ? ಈಗ ನಾನಿಲ್ಲ ಅಂತ ಹೇಳ್ತೇನೆ, ಅವಳಿಗೆ ಮದುವೆ ಆಗಲಿಲ್ಲ. ಆದರೂ ನೀವು ಈಗ ನನ್ನ ಹತ್ರ ಕೇಳುದು ಅವಳಿಗೆ ಹಸ್ಬೆಂಡ್ ಇದ್ರೋ ಇಲ್ವೋ ಅಂತ ಹೇಳಿ ಅಷ್ಟೇ ಹೇಳಿ ಬಿಟ್ಟಿದ್ದೇನೆ, ಮತ್ತೇನಿಲ್ಲ. ಸಾಲ ಕೊಡೋ ಮೊದಲು ಮನೆಯಲ್ಲಿ ಯಾರಿದ್ದಾರೆ, ಆಸ್ತಿ ಇದೆಯಾ, ಇವರ ಹತ್ರ ತೀರ್ಸೋದಕ್ಕಾಗತ್ತಾ, ಅದನ್ನ ನೋಡೇ ಕೊಡಬೇಕು ಅನ್ನೋ ಇವರ ವಾದ ಸರಿಯಾಗಿದೆ. ಆದ್ರೆ ವಿಜಯಾಗೆ ತನ್ನ ಅಕ್ಕನ ಮೇಲೆ ಬಂದಿರೋ ಆರೋಪ ಎಂಥದ್ದು, ಇದು ಸಾಲದ ದುಡ್ಡಿಂದಲ್ಲ ಅನ್ನೋದು ಗೊತ್ತಿಲ್ಲ. ಬರೋಬ್ಬರಿ 29 ಲಕ್ಷ ಪಂಗನಾಮ ಹಾಕಿದಾಳೆ ಅಂದ್ರೆ ಇವರಿಗೂ ಶಾಕ್ ಆಗತ್ತೆ. ಅಷ್ಟು ದುಡ್ಡು ಯಾಕೆ ಬೇಕಾಯ್ತು ಅಂತ ಕೇಳಿದಾಗ ಈ ಹೆಣ್ಣು ಮಗಳು ನೊಂದು ತನ್ನ ಕಷ್ಟ ಹೇಳ್ಕೊಂಡ್ಲು. ಪಾಪ, ಈಕೆಗೆ ಕ್ಯಾನ್ಸರ್ ಆಗಿತ್ತಂತೆ. ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಒದ್ದಾಡಿದ್ದಾರೆ. ಈ ವಿಷಯ ಗೊತ್ತಿರೋ ಕೆಲವರು ವಿಜಯಾಳ ಟ್ರೀಟ್ಮೆಂಟ್ಗೋಸ್ಕರ ಪ್ರೇಮ ಇಂಥ ಕೆಲಸಕ್ಕೆ ಕೈ ಹಾಕಿರಬಹುದು ಅಂತಿದ್ದಾರೆ. ಆದ್ರೆ ಪ್ರೇಮ ತನ್ನ ಟ್ರೀಟ್ಮೆಂಟ್ಗೆ ನಯಾ ಪೈಸೆ ಸಹಾಯ ಮಾಡಿಲ್ಲ ಅಂತ ವಿಜಯ ಹೇಳ್ತಾರೆ. ನನ್ನ ಇದಕ್ಕೆ ಅವಳನ್ನು ಇದು ಮಾಡಲಿಲ್ಲ. ನಾನು ಎಲ್ಲೋಕ ಆಸ್ಪತ್ರೆಯಲ್ಲಿ ಬುಕ್ ಮಾಡಿಸಿದ್ದು, ಎಲ್ಲೋಕ ಆಸ್ಪತ್ರೆಯಲ್ಲಿ ಹೋಗಿ ಮಲಗುದು, ಅಲ್ಲಿದ್ದೇ ಊಟ ಮಾಡಿ ನಾನು ಮದ್ದು ತಕೊಂಡು ಬರುದು. ಅಂದರೆ ಅಲ್ಲಿ ಈಗ ನೀವು ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದ್ರು ನನಗೆ
ಇದುಂಟು ಅಶ್ವಿನಿ ಬೈ ಅಂತೇಳಿ ನನಗೆ ಆಪ್ರೇಷನ್ ಮಾಡಿದವರು. ಹಾಗೆ ಮತ್ತು ಅವಳಿಂದ ನಮ್ಮ ಮನೆಯವರಿಂದಾಗಿ ಫ್ಯಾಮಿಲಿಯಿಂದ ಅವರಾಗಿ ಯಾರಿಂದಲೂ ಅವಳಿಗೆ 5 ಪೈಸೆ ಲಾಸ್ ಆಗಲಿಲ್ಲ. ಇಡೀ ಲಾಸ್ ಆಗಿದ್ದು ಅವಳಿಗೆ 1,000 ಕೊಡ್ತಾರೆ, 10,000 ಅವಳ ಹತ್ರ ಬಡ್ಡಿ ಎಳೀತಾರೆ. ಇದೇ ಫೈನಾನ್ಸಲ್ಲಿ ಅವಳು ಲಾಸ್ ಆಗಿ ಮುಳುಗಿದೆ ಅಷ್ಟೇ. ಬಡ್ಡಿಗೆ ತೆಕ್ಕೊಂಡೇ ಇದೆಲ್ಲ ಆಗಿರಬೇಕು ಅಲ್ಲ. ಹೊರಗಿನ ವ್ಯವಹಾರ ಏನಂತ ಅವಳು ನಮ್ಮ ಹತ್ರ ಇಷ್ಟರವರೆಗೆ ಬಾಯಿ ಬಿಟ್ಟು ಹೇಳಲೇ ಇಲ್ಲ ಇಷ್ಟರವರೆಗೆ. ಅದೇ ಅದು ಸಹ ಗೊತ್ತಿಲ್ಲ ನನಗೆ. ನಾನು ಬೆಳಿಗ್ಗೆ ಹೇಳಬೇಕಾದ್ರೆ ಅವಳು ಬೆಂಗಳೂರಲ್ಲಿ ಅವರಿದ್ದಾರೆ ಇದಿದ್ದಾರೆ ಅಂತ ಫೋನಲ್ಲಿ ಮಾತಾಡ್ತಾಳೆ, ಫೋನಲ್ಲಿ ಹೋಗ್ತಾಳೆ ಬರ್ತಾಳೆ. ನನ್ನ ಹತ್ರ ಸಹ ಯಾರು ಸಹ ಏನು ಹೇಳಿಲ್ಲ. ಮಾತುಕತೆ ಉಂಟು ಎಂತಂದರೆ ಮಾತುಕತೆ ಹೇಗೆ ಮಾತಾಡಬೇಕಂತಲೇ ಅವಳಿಗೆ ತಲೆಗೆ ಹೋಗುವುದಿಲ್ಲ. ಇದೆಲ್ಲ ವಹಿವಾಟಿಂದಾಗಿ ಒಳಗೆ ಬಂದಾಗ ನಾನು ಯಾವುದೂ ಇಲ್ಲ, ನನಗೆ ಹುಷಾರಿಲ್ಲಲ್ಲ ಈಗ. ನಾನು ಬಂದಾಗ ಏನು ಇತ್ತು, ಸ್ವಲ್ಪ ಗಂಜಿ ಇದ್ದರೆ ಊಟ ಮಾಡ್ತಾಳೆ, ಇಲ್ಲದಿದ್ದರೆ ಇಲ್ಲ, ಅವಳ ಕೆಲಸ ಆಯಿತು ಆಯಿತು ಅಷ್ಟೇ. ನಾನು ಮತ್ತೆ ನಮ್ಮ ಮನೆ ವಿಷಯ ಆಗಲಿ ಯಾವ ವಿಷಯ ಆಗಲಿ ನಾನು ಇದು ಮಾಡೋದಿಲ್ಲ. ನಾನೀಗ ಮದ್ದು ನೀವು ಎಷ್ಟು ಎನ್ಕ್ವೈರಿ ಯಾರು ಮಾಡಿದರು, ನನಗೆ ಆಗಿ ಎಷ್ಟು ಖರ್ಚಾಗಿದೆ ಅಂತ ಎನ್ಕ್ವೈರಿ ಮಾಡಿದರೆ ಸಹ ಗೊತ್ತಾಗ್ಬೋದು ಅಲ್ಲಿ. ಅದೇ ವಿಷಯ ಅಂದರೆ ಈಗ ಕೆಲವರಿಗೆ ಲಾಸ್ ಆಗಿದ್ದು, ಅಕ್ಕನಿಗೆ ಕ್ಯಾನ್ಸರ್ ಕಾಯಿಲೆ ಬಂದು ಅದಕ್ಕೆ ಬೇಕಾಗಿ ಲಾಸ್ ಆಗಿ ಇರ್ಬೋದು ಅಂತ ಕೆಲವರ ಮನಸ್ಸಲ್ಲಿ ಉಂಟು. ಇವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ಕೊಂಡಿರೋದು ಸತ್ಯ, ಕಷ್ಟಪಟ್ಟು ಬದುಕುತ್ತಿರೋದು ಹೌದು. ಆದರೂ ಅನಾಹುತ ನಡೆದು ಹೋಗಿದೆ. ಯಾರೇನೇ ಅಂದ್ರೂ ಪ್ರೇಮಲತಾಗೆ ಏನು ಎತ್ತ ಅನ್ನೋದು ಗೊತ್ತಿರುತ್ತೆ. ತಾನು ಮಾಡಿದ್ದೇನು, ಯಾರಿಗೆ ಮೋಸ ಮಾಡಿರೋದು ಅಥವಾ ತನಗೆ ಹೆಂಗ್ ಮೋಸ ಆಯ್ತು ಅನ್ನೋದೆಲ್ಲ ಅವಳಿಗೆ ತಿಳಿದಿರಲೇಬೇಕು. ಆ ಬಗ್ಗೆನೇ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹಂಗಂತ ವಿಟ್ಲ ಪೊಲೀಸರು ಈಕೆಯ ಇಂಟ್ರಾಗೇಷನ್ ಮಾಡ್ತಿಲ್ಲ. ಸದ್ಯಕ್ಕೆ ಪ್ರೇಮಲತಾಳನ್ನ ಕಣ್ಣಾನೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಕೆಗೂ ಆ ಪೊಲೀಸ್ ಸ್ಟೇಷನ್ಗೂ ಏನು ಸಂಬಂಧ ಅನ್ನೋದರಲ್ಲೇ ವಂಚನೆಯ ಮೂಲ ಅಡಗಿರೋದು. ಗಂಡಸಿಗೆ ಸರಿ ಸಮಾನವಾಗಿ ಬದುಕಿ ತೋರಿಸಿದ ಪ್ರೇಮಲತಾಳ ವ್ಯವಹಾರ ದೊಡ್ಡದು. ಆಕೆಯ ಅಕ್ಕ ಸೂಕ್ಷ್ಮವಾಗಿ ತಂಗಿಯ ವ್ಯವಹಾರದ ಬಗ್ಗೆ ಮಾತಾಡಿದ್ದಾಳೆ. ಮಂಗಳೂರಲ್ಲಿ ಪ್ರೇಮಲತಾದೊಂದು ಆಫೀಸ್ ಇತ್ತು ಅನ್ನೋದನ್ನ ಸೋದರಿಯೇ ಹೇಳ್ತಾಳೆ. ಅಲ್ಲಿ ಏನ್ ನಡೀತಾ ಇತ್ತು? ಪ್ರೇಮಲತಾ ಕಣ್ಣಾನೂರಿನ ಪೊಲೀಸ್ ಠಾಣೆ ಸೇರಿದ್ಯಾಕೆ? ಅವಳು ಮಾಡಿದ ತಪ್ಪಾದ್ರೂ ಎಂಥದ್ದು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.